ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಎಲ್ಲರೂ ಕೂಡ ಫಂಕ್ಷನ್ನ ಮುಗಿಸ್ಬಿಟ್ಟು ಮನೆಗೆ ಬಂದಿರ್ತಾರೆ. ಆಗ ಕಲ್ಯಾಣಿ ಮಾತಾಡ್ತಾ ಇರ್ತಾರೆ. ನಿಮ್ಮನ್ನೆಲ್ಲ ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತಮ್ಮ. ಹೀಗೆ ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಇದ್ರೆ ಸಾಕು. ಈ ಮನೆ ಯಾವಾಗಲೂ ಖುಷಿಯಾಗಿರ್ಬೇಕು ಅಂದರೆ ನಾನು ಬಯಸ್ತೀನಿ. ಅದೊಂದಷ್ಟೇ ಸಾಕು. ನನ್ನ ಪ್ರಾಣ ಈಗಲೇ ಹೋದ್ರೂ ಪರವಾಗಿಲ್ಲ ಅಂತ ಹೇಳ್ತಿರ್ತಾರೆ. ಅಮ್ಮ, ಏನಂತ ಮಾತಾಡ್ತಾ ಇದೆಯಾ ನೀವು? ಸಂತೋಷವಾಗಿರೋ ವಿಷಯದಲ್ಲಿ ಈ ವಿಷಯನ ಮಾತಾಡ್ಬೇಕಾ ಹೇಳಿ? ದೊಡ್ಡಮ್ಮ, ನೀವು ಯಾವತ್ತೂ ಕೂಡ ಈ ರೀತಿ ಯೋಚನೆನ ಮಾಡಬೇಡಿ, ಆಯಿತಾ? ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇದ್ದೀವಿ, ಯಾವಾಗಲೂ ಖುಷಿಯಾಗಿ ಇರ್ತೀವಿ. ನೀವು ಖುಷಿಯಾಗಿದ್ದರೆ ಸಾಕು, ನಮ್ಗೆ ಅದೇ ದೊಡ್ಡ ಬಹುಮಾನ ದೊಡ್ಡಮ್ಮ. ನೀವು ನಿಮ್ಮ ಆಲೋಚನೆ ನಮ್ಮ ಎಲ್ಲನೂ ಕೂಡ ಕಾಪಾಡುತ್ತೆ ದೊಡ್ಡಮ್ಮ ಅಂತ ಹೇಳ್ಬಿಟ್ಟು, ಸರಿ ಆಯಿತು, ಎಲ್ರಿಗೂ ಟಯರ್ಡ್ ಆಗಿದೆ, ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಮಹಾದೇವ, ಭರತ್ ಆಗ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ರಾಮ್ ಮತ್ತೆ ನಾವು ಎಷ್ಟು ಮಗುವಾಗಿ ಕಳೆದ್ಬಿಟ್ಟೋಣ ಈ ಸರಿ ಅಂತ ಹೇಳ್ತಾರೆ. ಅಯ್ಯೋ, ಅದಕ್ಕೆಲ್ಲ ಯಾರು ಗೊತ್ತಾ ಕಾರಣ? ನಮ್ಮ ಹೆಂಡ್ತಿದ್ದೀರ್ ಕಣಪ್ಪ ಮಹಾದೇವ ಅಂತ ಹೇಳ್ತಿರ್ತಾರೆ. ಆಗ ಪ್ರೇಮ, ಅಯ್ಯೋ, ನಮಗೆ ಇನ್ನೂ ಒಂದು ಪ್ರಶಸ್ತಿ ಬರಬೇಕಿತ್ತು. ಹೌದು, ನೀನು ಹಗ್ಗನ ಸರಿಯಾಗಿ ಎಳ್ದಿದ್ರೆ ನಾವು ಒಂದು ಗೆಲ್ತಾ ಇದ್ದೋ. ಬಾರೇ ತರಲೆ, ಯಾರು ಗೆದ್ರೆ ಏನು ಅಂತ ಹೇಳ್ತಾರೆ. ಆಗ ಕಾವ್ಯ ಮತ್ತು ಪ್ರೇಮ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಕಾವ್ಯ, ನಿನ್ನ ವಿಷಯ ಏನು ಕಾವ್ಯ ಅಂತ ಕೇಳ್ತಿರ್ತಾರೆ. ಅಕ್ಕ, ನೀನು ಮೊದಲು ಹೇಳು, ನಿಜವಾಗ್ಲೂ ರಾಮ್ ನಿನಗೆ ತುಂಬ ಹಿಂಸೆ ಮಾಡಿದರು, ಮೋಸ ಮಾಡಿದ್ರು ಕೂಡ ಅವನ್ನ ಎಷ್ಟು ಪ್ರೀತಿಸ್ತೀಯ? ನಿನ್ನ ನೋಡಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ. ಹೌದು ಕಾವ್ಯ, ಜೀವನನೇ ಹಾಗೆ, ಎಲ್ಲನೂ ಕೂಡ ಅನುಸರಿಸ್ಕೊಂಡು ಹೋಗಬೇಕು, ಇಲ್ಲ ಅಂತಂದರೆ ಜೀವನದಲ್ಲಿ ಯಾವುದು ಕೂಡ ನೆಮ್ಮದಿಯಾಗಿರೋಕ್ಕಲ್ಲ ಅಂತ ಹೇಳ್ತಾರೆ. ನಿಂದೇನು ಕಾವ್ಯ ಅಂತ ಹೇಳ್ತಾರೆ. ನಂದೇನು ಅಂದರೆ ನಂದೇನು ಇಲ್ಲಪ್ಪ, ಯಾಕೆ ಸುಳ್ಳು ಹೇಳ್ತೀಯ ಕಾವ್ಯ? ಮಹಾದೇವ ನಿನ್ನನ್ನು ಎಷ್ಟು ಪ್ರೀತಿಸ್ತಾರೆ, ಕಣ್ಣಲ್ಲೇ ಅವ್ರ ಪ್ರೀತಿ ಅನ್ನೋದು ಅಷ್ಟು ಎದ್ದು ಕಾಣಿಸ್ತಿದೆ. ಅದು ನೀನು ಅರ್ಥ ಮಾಡ್ಕೊಂಡು ಹೊಂದ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಇಲ್ಲ ಅಕ್ಕ, ನನಗೆ ಅವ್ರ ಕೈಲಿ ಹೊಂದ್ಕೊಳ್ಳೋಕ್ಕಾಗಲ್ಲ. ನಿಂದೇ ಬೇರೆ ಜೀವನ, ನಂದೇ ಬೇರೆ ಜೀವನ, ನನ್ನ ಆಸೆ ಕನಸುಗಳೇ ಬೇರೆ ಅಕ್ಕ, ನನ್ನ ಕೈಲಿ ಅವ್ರ ಜೊತೆ ಬದುಕೋಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ. ದಯವಿಟ್ಟು ನನ್ನ ಫೋರ್ಸ್ ಮಾಡಬೇಡ, ನನಗೆ ಅವ್ರ ಜೊತೆ ಅಡ್ಜಸ್ಟ್ ಆಗಲ್ಲ, ಅವ್ರು ನನಗೆ ಹೊಂದ್ಕೆನೇ ಆಗಲ್ಲ ಅಕ್ಕ, ಅರ್ಥ ಮಾಡ್ಕೊ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ನಾನು ಮಾಡಿದ ಒಂದು ತಪ್ಪಿನಿಂದ ನೀನು ತುಂಬ ಕಷ್ಟ ಅನುಭವಿಸಬೇಕಾಗಿದೆ ಕಾವ್ಯ. ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನು ದೂರ ಆಗೋಕ್ಕೆ ಬಿಡಲ್ಲ. ನಂದು ಏನೇ ಕೆಲಸ ಇದ್ದರೂ ನಿಮ್ಮಿಬ್ಬರನ್ನ ಒಂದು ಮಾಡಬೇಕು, ಒಂದು ಮಾಡೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಪ್ರೇಮ ಮಾತಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಪ್ರೇಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾ ಇರ್ಬೇಕಾದ್ರೆ ಒಂದು ಗಾಡಿ ನಿಂತಿರುತ್ತೆ. ಆ ಗಾಡಿಯಲ್ಲಿ ಬ್ಯಾಗು ನೇತಾಕಿರುತ್ತೆ. ಇದೇನಿದು ಪೂರ್ವಿ ಬ್ಯಾಗ್ ಥರ ಇದೆಯಲ್ಲ, ಬ್ಯಾಗ್ ಥರ ತುಂಬ ಇರ್ತಾವಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಕ್ತಾಳೆ. ಮುಂದೆ ಬರ್ಬೇಕಾರೆ ಪೂರ್ವಿ ಮಾತಾಡಿ ಸೌಂಡ್ ಕೇಳ್ತಿದ್ದೇನಿದು, ಪೂರ್ವಿ ವಾಯ್ಸ್ ಕೇಳ್ತಿದ್ಯಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಸುತ್ತ ನೋಡ್ತಾ ಇರ್ತಾಳೆ. ಹಾಗೆ ಒಂದು ಮರದ ಬಡ್ಡೆಯಲ್ಲಿ ಪೂರ್ವಿ ಮತ್ತು ಅವ್ನ ಬಾಯ್ ಫ್ರೆಂಡ್ ಇಬ್ಬರು ಕೂಡ ಹಾಗೆ ಮಾತಾಡ್ಕೊಂಡು ನಿಂತಿರ್ತಾರೆ. ಹೌದು, ಇದು ಪೂರ್ವಿ ವಾಯ್ಸನ್ನೇ, ನೋಡೋಣ ಅಂತ ಹೇಳಿಬಿಟ್ಟು ಪ್ರೇಮ ಮುಂದಕ್ಕೆ ಹಾಕಿ ಹೋಗ್ತಾ ಇರ್ತಾಳೆ. ಪೂರ್ವಿ ಹಾಗೆ ಮಾತಾಡ್ತಿದ್ದೆ, ಬೇಡ ಹಾಗೆ ಹೀಗೆ ಅಂತ, ಅದನ್ನು ನೋಡಲೇಬೇಕು, ಅವರೆಲ್ಲ ಯಾರೋ ಬೇರೆ ಇರ್ಬೋದು ಅಂತ ಒಂದು ಕ್ಷಣ ಹೊಟ್ಟೋಗೋಣ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ತಾಳೆ. ಆಗ ಪೂರ್ವಿ ಹಾಗೆ ಮುಂದೆ, ಅರುಣ್ ಸಾಕು ನಿಲ್ಲಿಸು ಅಂತ ಹೇಳ್ತಾರೆ. ಹೌದು, ಇದು ನಮ್ಮ ಪೂರ್ವಿ ವಯಸ್ಸೇ ಅಂತ ಹೇಳ್ಬಿಟ್ಟು ಮತ್ತೆ ತಿರುಗಿ ನೋಡ್ತಾಳೆ. ಆ ಪ್ರೇಮಗೆ ಫುಲ್ಲು ಶಾಕ್ ಆಗುತ್ತೆ. ಪೂರ್ವಿ, ಇದು ನೀನಾ ಈ ಹುಡುಗನ ಜೊತೆ, ಅದು ಇಲ್ಲಿ ಅಂತ ಹೇಳ್ತಾರೆ. ಆ ಹುಡುಗ, ಪೂರ್ವಿ ನೀನು ಎಷ್ಟು ಚೆನ್ನಾಗಿ ಕಾಣ್ತಿದ್ಯ ಗೊತ್ತಾ, ಇವತ್ತು ಅಷ್ಟು ಸುಂದರವಾಗಿ ಕಾಣಿಸ್ತಿದ್ಯಾ, ನಿಜವಾಗ್ಲೂ ನಿನಗೆ ಮುತ್ತಿನ ಸುರಿಮಳೆನೇ ಸುರಿಸ್ಬೇಕು ಅಂತ ಅನಿಸ್ತಾ ಇದೆ ಪೂರ್ವಿ, ಅಷ್ಟು ಚೆನ್ನಾಗಿ ಕಾಣ್ತಿದ್ಯಾ. ಹೌದಾ ಅಂತ ಹೇಳ್ತಿರ್ತಾಳೆ. ಅದನ್ನೆಲ್ಲ ಮಾತಾಡ್ತಿರ್ಬೇಕಾದ್ರೆ ಪ್ರೇಮ ಅದನ್ನು ಕೇಳಿಸ್ಕೊತಾ ಇರ್ತಾಳೆ. ಪೂರ್ವಿ, ನಿನ್ನ ಮುಖದ ಮೇಲೆ ನಾನು ಇವತ್ತು ಮುತ್ತಿನ ಸುರಿಮಳೆನೇ ಸುರಿಸ್ತೀನಿ. ಬೇಡ, ಯಾರಾದರೂ ನೋಡ್ಬಿಡ್ತಾರೆ, ಪರವಾಗಿಲ್ಲ, ಇಲ್ಲಿ ನಿರ್ಜನ ಪ್ರದೇಶ, ಯಾರೂ ಇಲ್ಲ, ಹಾಗಾಗಿ ಇಲ್ಲಿಗೆ ಬಂದಿರೋದು ನಾವು ಅಂತ ಹೇಳ್ತಾರೆ. ಅದಕ್ಕೆ ಹೌದು ಪೂರ್ವಿ, ಪ್ಲೀಸ್ ಒಂದೇ ಒಂದು ಮುತ್ತು ಕೊಡ್ತೀನಿ ಕಣೆ ಅಂತ ಹೇಳಿಬಿಟ್ಟು ಮುತ್ತು ಕೊಡ್ತಾಳೆ. ಇಬ್ಬರು ಕೂಡ ಮಾತಾಡ್ತಾ ಇರೋದನ್ನು ಕಣ್ಣಾರೆ ಪ್ರೇಮ ಅದನ್ನೆಲ್ಲ ನೋಡ್ತಾ ಇರ್ತಾಳೆ. ಏನಿದು, ಯಾರೂ ಇಲ್ಲದಿರುವಂತಹ ಜಾಗಕ್ಕೆ ಬಂದು ಹೀಗೆ ಇವರು ಕೆಟ್ಟದಾಗ ನಡ್ಕೋತಾ ಇದ್ದಾರಲ್ಲ ಅಂತ ಪ್ರೇಮಗೆ ಸ್ವಲ್ಪ ಅಸಹ್ಯ ಆಗುತ್ತೆ. ಏನಿದು ಹೀಗೆಲ್ಲ ನಡ್ಕೋತಿದ್ದಾರಲ್ಲ ಅಂತ ಹೇಳ್ಬಿಟ್ಟು, ಪೂರ್ವಿ ಸಂಜೆ ಬರ್ತೀಯಾ, ಫಿಲಮ್ಗೆ ಹೋಗೋಣ? ಏನು ಫಿಲಮ್ಗೆ? ಅಯ್ಯೋ ಇಲ್ಲಪ್ಪ, ಆಯಿತು ನಾಳೆನೇ ಬಾ, ಬಂದುಬಿಟ್ಟು ಲಾಂಗ್ ಡ್ರೈವ್ ಎಲ್ಲಾದರೂ ಹೋಗೋಣ ಅಂತ ಹೇಳ್ತಾರೆ. ಇಲ್ಲ, ಕಷ್ಟ ಆಗುತ್ತೆ ಅಂತ ಮಾತಾಡ್ತಾ ಇರ್ತಾರೆ. ಅದನ್ನೆಲ್ಲ ಪ್ರೇಮ ಕೇಳಿಸ್ಕೊತಿರ್ತಾರೆ. ನೀನು ನಿಜವಾಗ್ಲೂ ಪ್ರೀತಿಸೋದೇ ಆಗಿದ್ರೆ ನೀನು ಬಂದೇ ಬರ್ತೀಯ ಪೂರ್ವಿ. ಆಯಿತು, ನಾನು ಮನೆಗೆ ಏನಾದರೂ ಸುಳ್ಳು ಹೇಳ್ಬಿಟ್ಟು ಬರ್ತೀನಿ, ನಾನು ಈಗ ಟೈಮ್ ಆಯಿತು ಹೋಗ್ತೀನಿ ಅಂತ ಪೂರ್ವಿ ಅಲ್ಲಿಂದ ಹೋಗ್ತಿರ್ತಾಳೆ. ಪೂರ್ವಿ ನಿಧಾನಕ್ಕೆ ನಡ್ಕೊಂಡು ಹೋಗ್ಬೇಕಾರೆ ಹಾಗೆ ಪ್ರೇಮ ಒಂದು ಕಡೆ ಹಾಗೆ ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಏನು ಮಾತಾಡ್ತಿರ್ತಾರೆ ಇವರು ಅಂತ. ಪೂರ್ವಿ ಮುಂದಕ್ಕೆ ಹೋಗಿದ್ದೇ ತಡ, ಅವನು ಕಾಲಲ್ಲಿ ಮಾತಾಡ್ತಿರ್ತಾನೆ. ಅಕ್ಕಿ, ಮಗ, ಅಕ್ಕಿ ನನ್ನ ಜೊತೆನೇ ಇತ್ತು, ಇವಾಗ ತಾನೇ ಹೋಯ್ತು ಮನೆಗೆ, ನಾಳೆ ಸಿಗ್ತಾಳೆ ಬಿಡು ಅಂತ ಎಲ್ಲ ಮಾತಾಡ್ತಿರೋದನ್ನು ಪ್ರೇಮ ಕೇಳಿಸ್ಕೊತಾಳೆ. ಇದೇನಿದು, ಇವನು ಹೀಗೆ ಮಾತಾಡ್ತಿದ್ದಾನೆ, ಇವನಂತೆ ಯಾರೋ ಲೋಫರ್ ನನ್ನ ಮಗನೇ ಇರಬೇಕು, ಇವನಿನ ಎಂಥ ಕೆಟ್ಟವನು, ತಾನು ಹುಡುಗಿ ಬಗ್ಗೆ ಲವ್ ಮಾಡ್ತಿರೋನ ಬಗ್ಗೆ ಈ ಥರನೂ ಕೆಟ್ಟದಾಗ ಮಾತಾಡ್ತಾರಾ? ಅಯ್ಯೋ ದೇವ್ರೆ, ಇವನ ಬಗ್ಗೆ ಸ್ವಲ್ಪ ವಿಚಾರಿಸ್ಕೋಬೇಕು. ಅದು ಇಲ್ಲಿ ಬಂದಿದ್ದಾಳಲ್ಲ ಪೂರ್ವಿ, ಏನಿದು ಸಮಾಚಾರ ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ತಾಳೆ. ಪೂರ್ವಿ ಫುಲ್ಲು ರೆಡಿ ಆಗ್ತಾ ಇರ್ತಾಳೆ. ಏನು ಪೂರ್ವಿ, ಏನು ಫುಲ್ ಖುಷಿಯಾಗಿದೆಯಾ ಅಂತ ಕೇಳ್ತಾರೆ. ಏನು ಸಮಾಚಾರ
ಅಂದರೆ ಏನು ಸಮಾಚಾರ ಹೇಳಲಿ ನಾನು ನಿನಗೆ, ನಾನು ಖುಷಿಯಾಗಿರೋದು ನಿನಗಿಷ್ಟ ಇಲ್ವಾ ಅಂತ ಹೇಳ್ತಾರೆ. ನೀನು ಖುಷಿಯಾಗಿರಮ್ಮ, ಯಾವ ರೀತಿ ಖುಷಿಯಾಗಿರಬೇಕು ಆ ರೀತಿ ಖುಷಿಯಾಗಿರಬೇಕು. ಸರಿ ಆಯಿತು, ಏನು ಬಂದಿದ್ದು, ನೀನು ಯಾಕೆ ನನ್ನ ವಿಚಾರಿಸ್ತಿದ್ಯಾ, ನಿನಗೇನು ಕಷ್ಟ? ನನ್ನ ವಿಚಾರಿಸೋಕೆ ನನ್ನ ತಂದೆ ತಾಯಿ ಇದ್ದಾರೆ. ಯಾರು ಹುಡುಗ, ಯಾರು ಅಂದರೆ ಏನು ಅಂತ ಕೇಳ್ತಾರೆ. ಅದೇ ಅರುಣ್ ಯಾರವನು? ಯಾವ ಅರುಣು ಇಲ್ಲ, ಏನೂ ಇಲ್ಲ. ಹಲೋ, ನೀನು ಮಾತಾಡ್ತಿದ್ದನ್ನ ನಾನು ಫುಲ್ ಕೇಳಿಸ್ಕೊಂಡಿದ್ದೀನಿ. ಏನೋ ಫುಲ್ ಕೇಳಿಸ್ಕೊಂಡ? ಹೌದು, ನೀನು ಮತ್ತು ಆ ಹುಡುಗ ಅರುಣ್ ಆ ನಿರ್ಜಲ ಪ್ರದೇಶಕ್ಕೆ ಹೋಗಿ ಮಾತಾಡ್ತಿದ್ದನ್ನ ನನ್ನ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ, ನನ್ನ ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳ್ತಾರೆ. ಹೌದು, ಅವ್ನು ನನ್ನ ಬಾಯ್ ಫ್ರೆಂಡು. ಏನಿವಾಗ ನೋಡು ಪೂರ್ವಿ, ಆ ಹುಡುಗ ಸರಿ ಇಲ್ಲ ಆಯಿತಾ ಅಂತ ಹೇಳ್ತಾರೆ. ಸರಿ ಇಲ್ಲ ಅನ್ನೋಕ್ಕೆ ನೀನು ಯಾರು? ನೀನೇನು ಅವನ ಬಗ್ಗೆ ತಿಳ್ಕೊಂಡಿದ್ಯಾ? ಇಲ್ವಲ್ಲ. ಹೌದು, ನಾವಿಬ್ಬರು ಲವ್ ಮಾಡ್ತಾಯಿದ್ವಿ. ನಿನ್ಗೇನು ಕಷ್ಟ? ನೀನು ಕೂಡ ನಮ್ಮ ಅಣ್ಣನ ಮೋಸದಿಂದಲೇ ತಾನೆ ಮದುವೆ ಆಗಿದ್ದು. ಅದನ್ನು ಸ್ವಲ್ಪ ನೆನ್ಪಿಟ್ಕೊ ಆಯಿತಾ. ನನ್ನ ಇಷ್ಟ, ನನ್ನ ಕಷ್ಟ ಸುಖನ ನೀನು ನೋಡಬೇಕಾಗಿಲ್ಲ ಆಯಿತಾ. ನನ್ನ ವಿಷಯಕ್ಕೆ ನೀನು ತಲೆ ಹಾಕ್ಬೇಡ ಆಯಿತಾ. ನಿನ್ನ ಪಾಡಿಗೆ ನೀನು ಇರೋದನ್ನ ಕಲ್ತ್ಕೊ ಅಂತ ಹೇಳ್ತಾರೆ. ನೋಡು, ಆ ಹುಡುಗ ಕೆಟ್ಟವನು, ಸರಿ ಇಲ್ಲ. ಅವ್ನು ಸರಿ ಆಗಿದ್ದರೆ ಯಾರೂ ಇಲ್ಲಂತಹ ಜಾಗಕ್ಕೆ ನಿನ್ನ ಕರ್ಕೊಂಡು ಹೋಗ್ತಿರಲಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಮ್ಮ ಪೂರ್ವಿ ಆಯಿತಾ. ನಿಮ್ಮ ಅಣ್ಣದಿರಿಗೆ ಒಳ್ಳೆ ಗೌರವ ಇದೆ, ಈ ಮನೆಗೆ ಒಳ್ಳೆ ಗೌರವ ಸ್ಥಾನ ಇದೆ. ದಯವಿಟ್ಟು ಅದನ್ನು ಹಾಳು ಮಾಡಬೇಡ ಆಯಿತಾ. ನೀನು ವಯಸ್ಸಿಗೆ ಬಂದಿರೋಂತಹ ಹುಡುಗಿ, ಸ್ವಲ್ಪ ಅರ್ಥ ಮಾಡ್ಕೊ, ಸಮಾಧಾನವಾಗಿರು. ನೀನು ನನಗೆ ಹೇಳಕ್ಕೆ ಬರಬೇಡ. ನನಗೆ ಯಾವ್ದು ಸರಿ, ಯಾವ್ದು ಕೆಟ್ಟದು, ಯಾವ್ದು ತಪ್ಪು ಅಂತ ನನಗೆ ಗೊತ್ತು ಆಯಿತಾ. ನಿನ್ನ ಪಡೆಗೆ ನೀನು ನೋಡ್ಕೊ ಆಯಿತಾ. ನೀನು ಹಾಗೆ ಮುಂದುವರ್ಸು. ನಿನ್ನ ಅಣ್ಣಂಗೆ ಹೇಳ್ತೀನಿ ಪ್ಲೀಸ್, ಅದಕ್ಕೆ ಅಣ್ಣಂಗೆ ಮಾತ್ರ ಹೇಳಬೇಡಿ. ಅಣ್ಣಂಗೆ ಅಕಸ್ಮಾತ್ ಈ ವಿಷಯ ಎಲ್ಲನೂ ಹೇಳಿದ್ರೆ ದಯವಿಟ್ಟು ಅವ್ನು ನನಗೆ ಏನು ಮಾಡ್ತಾನೆ ಅನ್ನೋದೇ ಗೊತ್ತಿಲ್ಲ. ಪ್ಲೀಸ್ ಅದಕ್ಕೆ ಹೇಳಬೇಡಿ ಅಂತ ಕೈಯೆಲ್ಲ ಕೇಳ್ಕೊತಿರ್ತಾನೆ. ಹಾಗೆ ಅವಳ ಕಾಲನ್ನು ಕೂಡ ಕಟ್ಕೋತಾಳೆ. ಪ್ಲೀಸ್ ಅದಕ್ಕೆ ಇದನ್ನೆಲ್ಲ ಅಣ್ಣಂಗೆ ಹೇಳಬೇಡಿ. ಅದಕ್ಕೆ ಹೇಳಿದರೆ ಅವ್ನು ನನ್ನಂತೂ ಉಳಿಸಲ್ಲ. ಮನೆಯಿಂದ ಆಚೆಗೆ ಕಾಲಿಡೋಕ್ಕೂ ನನ್ನ ಬಿಡಲ್ಲ. ಅದಕ್ಕೆ ಪ್ಲೀಸ್, ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಅಂತ ಹೇಳ್ತಾರೆ. ಅಯ್ಯೋ ಪೂರ್ವಿ, ನನ್ನ ಕಾಲು ಬಿಡು. ಕಾಲು ಯಾಕೆ ಇಟ್ಕೊಂಡಿದ್ಯಾ? ಕಾಲು ಇಟ್ಕೊಳ್ಳೋದೆಲ್ಲ ತಪ್ಪು, ಬಿಡು ಪೂರ್ವಿ ಕಾಲನ್ನ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಕಿಟ್ಟಿ ಬರ್ತಾ ಇರ್ತಾರೆ ಒಂದು ಬಳೆ ಇಟ್ಕೊಂಡು. ಹುಡುಗಿರಿಗೆ ಬಳೆ ಅಂದರೆ ತುಂಬಾ ಇಷ್ಟ. ಬಳೆ ನೋಡಿದ್ರೆ ಫಿದಾ ಆಗ್ತಾರಲ್ಲ, ಇದೇ ರೀತಿ ಪಂಚಮಿಗೆ ತಾನು ಕೊಟ್ಟು ಅವಳನ್ನ ನಾನು ಬಂದು ತಪ್ಕೋಬೇಕು, ಆ ಥರ ಮಾಡ್ತೀನಿ ಅಂತ ಮಾತಾಡ್ತಾ ಇರ್ತಾನೆ. ಆಗ ಕಿಟ್ಟಿ ಹಾಗೆ ಪೂರ್ವಿ ರೂಮ್ಗೆ ಬಂದು ನೋಡ್ತೇನೆ. ಅಯ್ಯೋ ರಮ್ಮ, ಇದೇನಿದು ಹಿಂಗೆ ಮಾಡ್ತಿದ್ದಾಳ ಪೂರ್ವಿ? ಹೋಗಿ ಆ ಪ್ರೇಮನ ಕಾಲಿಗೆ ಬೀಳ್ತಿದ್ದಾಳ. ಏನು ಬಂದಿದೆ ಇವಳಿಗೆ? ಇವಳು ದರ್ಪ ಜಾಸ್ತಿ ಆಗೋಗಿದೆ ಅಂತ ಹೇಳ್ತಾರೆ. ಅಕ್ಕಂಗೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಬರ್ತಾನೆ. ಅದೇ ಟೈಮ್ಗೆ ಮಹೇಶ್ವರಿನೂ ಬರ್ತಿರ್ತಾರೆ. ಅಯ್ಯೋ ಅಕ್ಕ, ಇನ್ನೂ ಕಣ್ಣಿಂದ ಏನು ನೋಡ್ಬೇಕಕ್ಕ? ಏನಾಯ್ತು? ಏನದು ಸರಿಯಾಗಿಳು? ಆ ಪೂರ್ವಿನ ಪ್ರೇಮ ಅವಳು ಕಾಲಿಗೆ ಬೀಳ್ಸ್ಕೊತಿದ್ದಾಳೆ. ಏನು ಹೇಳ್ತಿದ್ಯಾ? ಹೌದಕ್ಕ, ನಾನೇ ನನ್ನ ಕಂಡರ ನೋಡ್ಕೊಂಡು ಅಲ್ಲೇ ಒಂದು ಎರಡು ಬಿಡೋದಲ್ವೇನೋ. ಏನು ಬಿಡ್ತಾರಕ್ಕ? ಮನೆ ಮಗಳು ಅನ್ನ ಕಾಣ್ದಳೇ ಕಾಲಿ ಬೀಳಿಸ್ಕೊತಿದ್ದಾಳೆ. ಏನೋ ಅವಳಿಗೆ ಅಷ್ಟೊಂದು ದುರಹಂಕಾರ ಬಂದ್ಬಿಡ್ತಾ ಕಿಟ್ಟಿ. ಅವಳಿಗೆ ಮಾಡ್ತೀನಿ ಸರಿಯಾಗಿ. ನಾನು ಕೊಟ್ಟರೆ ಸರಿಯಾಗಿರಲ್ಲಕ್ಕ, ನೀನೇ ಕೊಡಬೇಕು. ನೀನು ಬಂದೆ ಅವಳಿಗೆ ಬುದ್ಧಿ ಕಲಿಸ್ಬೇಕು. ಅವಳು ಬೆಂಗಳೂರಿಗೆ ಹೋಗಿ ಬಂದಮೇಲೆ ಅವಳಿಗೆ ಬಾಲ ಹೆಚ್ಚಾಗಿದೆ, ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮರೆಸ್ತಾ ಇದ್ದಾರೆ, ಬಾರಕ್ಕ ಅಂತ ಹೇಳ್ಬಿಟ್ಟು ಬರ್ತಾರೆ. ಆಗ ಪೂರ್ವಿ, ಇಲ್ಲ ಅದಕ್ಕೆ ಪ್ಲೀಸ್ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಅಣ್ಣಂಗೆ ಹೇಳ್ಬಿಡಿ. ಅದಕ್ಕೆ ಒಂದ್ಸಲ ಹೇಳಿ. ಸರಿ ಆಯಿತು ಪೂರ್ವಿ, ಹೇಳಲ್ಲ, ಈ ಥರ ಕಾಲಿಗೆಲ್ಲ ಇಟ್ಕೋಬಾರ್ದು, ಎದ್ದೇಳು ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಪೂರ್ವಿ ಎದ್ದೇಳು ಮೇಲೆ ಅಂತ ಹೇಳ್ಬಿಟ್ಟು ಮಹೇಶ್ವರಿ ಬಂದು ಹಿಡ್ಕೋತಾರೆ. ಏನೇ ನೀನು ಅಹಂಕಾರ ಜಾಸ್ತಿ ಆಗಿದೆಯಾ? ಈ ಮನೇಲಿ ರಾಣಿ ಥರ ಮರಿಬೇಕು ಅಂದ್ಕೊಂಡಿದ್ದೇನೆ ಅಂತ ಹೇಳ್ತಾರೆ. ಅಯ್ಯೋ ಅತ್ತೆ, ಅದು ಹಾಗಲ್ಲ, ಏನು ಆಗೋಲ್ಲ, ಹೀಗಲ್ಲ. ಮನೆ ಮಗಳು ಅನ್ನೋ ಕಾಣ್ದಲೇ ಅವಳನ್ನ ಕಾಲಿ ಬೀಳಿಸ್ಕೊಂಡು ನಿಂತಿದ್ಯಾ? ನಿನ್ಗೆ ಎಷ್ಟೇ ಧೈರ್ಯ? ನಿನ್ಗೆ ಯಾರೇ ಈ ಅಧಿಕಾರನ ಕೊಟ್ಟಿದ್ದು? ಅತ್ತೆ ಏನೂ ಇಲ್ಲ, ಬಂದು ಸಣ್ಣ ಇದು ಅಂತ ಹೇಳ್ತಾರೆ. ಒಳ್ಯಾಕೆ ಅಂತ ಹೋದಾಗ ಪೂರ್ವಿ ಅವಳು ಕೈ ಹಿಡ್ಕೊತೀರಿ. ಅಮ್ಮ ಏನೂ ಇಲ್ಲಮ್ಮ, ಅಣ್ಣಂಗೆ ತುಂಬ ಇಷ್ಟ ಅಲ್ಲ ವಾಜು, ಅದು ಬಿದ್ದೋಯ್ತು ಅಷ್ಟಕ್ಕೆ ದಯವಿಟ್ಟು ಅಣ್ಣಂಗೆ ಹೇಳ್ಬಿಡಿ ಅಂತ ಕೇಳ್ಕೊತಿದ್ದೆ ಅಷ್ಟೇ. ಅದು ಬಿಟ್ಟು ಇನ್ನೇನೂ ಇಲ್ಲ. ಒಂದು ವಾಜ್ಗೋಸ್ಕರ ನನ್ನ ಮಗಳನ್ನ ಕಾಲಿ ಬೀಳಿಸ್ಕೊಂಡಿದ್ಯಾ? ನಿನ್ಗೆ ಎಷ್ಟೇ ಧೈರ್ಯ? ಈ ಮನೇಲಿ ನಿಂಗೆ ಜಾಸ್ತಿ ಆಗಿದೆ ಕಣೆ ಪ್ರೇಮ. ಅತ್ತೆ ಇದನ್ನೇ ದೊಡ್ಡದು ಮಾಡಿಬಿಡಿ ಅತ್ತೆ. ಈ ಮನೇಲಿ ಎಲ್ಲರೂ ಕೂಡ ವಿಚಾರ ಗೊತ್ತಾಗಲ್ಲ. ಏನೇ ನನ್ನನ್ನೇ ಸಾಕು ಅಂತ ಹೇಳ್ತಿದ್ಯಾ? ನಿಂಗೆ ಅಷ್ಟೊಂದು ದುರಹಂಕಾರ ಬಂದ್ಬಿಡ್ತಾ? ನಾನು ಎಂಥವಳು ಅಂತ ಗೊತ್ತು ತಾನೆ ಈ ಮನೇಲಿ. ನಾನು ಅಗರ್ ಕಿತಾಪತಿ ಮಾಡ್ತಿದ್ದೀನ, ನಾನು ಹೊಡೆದಾಟ ಮಾಡ್ತಿದ್ದೀನ ಅಂತ ಹೇಳಿ ಚೆನ್ನಾಗಿ ಬೈತಾ ಇರ್ತಾಳೆ. ಜೋರಾಗಿ ಹೊಡೆದೇ ಬಿಡ್ತಾಳೆ ಪಾಪ ಪ್ರೇಮಂಗೆ. ಇದೇ ಕೊನೆ, ನೀನು ಯಾವತ್ತೂ ಕೂಡ ನನ್ನ ಪೂರ್ವಿ ರೂಮ್ಗೆ ನೀನು ಬರೋಕ್ಕೂಡ್ದು. ನೀನು ಯಾರೇ ಇಲ್ಲಿಗೆ ಬರೋಕ್ಕೆ ಹೇಳಿದ್ದು? ನನ್ನ ಮಗಳು ರೂಮ್ಗೆ. ನಿನ್ಗೆ ಎಷ್ಟೇ ಧೈರ್ಯ? ನಿಂದು ಎಷ್ಟಿದೆಯೋ ಅಷ್ಟೊಂದು ನೋಡ್ಕೊ. ನನ್ನ ಮಗನ ಮೋಸದಿಂದ ಮದುವೆ ಆಗಿದೆಯಾ ಆಯಿತಾ? ನೀನು ಈಗಾಗಲೇ ಅನುಭವಿಸ್ತಿದ್ಯಾ, ಅದಕ್ಕೂ ಹೆಚ್ಚಾಗಿ ಅನುಭವಿಸ್ತೀಯಾ. ಇದೇ ಲಾಸ್ಟು, ಗೊತ್ತಾಯ್ತಾ? ಇನ್ನೊಂದ್ಸಲ ನನ್ನ ಮಗಳು ರೂಮಿಗೆ ಬರೋದಾಗಲಿ, ಅವಳ ಜೊತೆ ಮಾತಾಡೋದಾಗಲಿ, ಅವಳಿಗೆ ಏನಾರ ಹಿಂಸೆ ಕೊಟ್ಟಿದ್ದೆ ಆದರೆ ನಿಜವಾಗ್ಲೂ ಅಮ್ಮ ದಯವಿಟ್ಟು ಕೇಳಮ್ಮ ಅಂತ ಪೂರ್ವಿ ಹೇಳ್ತಿರ್ತಾರೆ. ಸುಮ್ಮನೆ ನಿಂತ್ಕಳೆ ಪೂರ್ವಿ, ನೀನು ನಡಿಯ ಆಚೆ ಅಂತ ಹೇಳ್ಬಿಟ್ಟು ಮಹೇಶ್ವರಿ ಕರ್ಕೊಂಡು ಆಚೆ ಬರ್ತಿರ್ತಾರೆ. ಅದೇ ಟೈಮ್ಗೆ ಕಾವ್ಯ ಅವ್ನ ಫ್ರೆಂಡ್ಸ್ ಜೊತೆ ಹಾಗೆ ಮಾತಾಡ್ಕೊಂಡು ನಿಂತಿರ್ತಾಳೆ, ಅವಳ ರಿಸರ್ಚ್ ಬಗ್ಗೆ, ಕಾಲೇಜ್ ಬಗ್ಗೆ ಅಂತ ಎಲ್ಲ. ಆ ಟೈಮ್ಗೆ ಮಹೇಶ್ವರಿ ಕರ್ಕೊಬಂದು ಪ್ರೇಮನ ಆಚೆಗೆ ತಳ್ತಿರೋದನ್ನು ನೋಡ್ತಾಳೆ. ಏನಿದು, ಏನೋ ಗಲಾಟೆ ನಡೀತಿದೆಯಲ್ಲ, ಒಂದು ನಿಮಿಷ, ನನಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳ್ತೀನಿ. ಇನ್ನು ಯಾವತ್ತೂ ಕೂಡ ನನ್ನ ಮಗಳು ರೂಮ್ಗೆ ನೀನು ತಲೆ ಹಾಕ್ಬಾರ್ದು, ತಲೆ ಹಾಕು ಕೂಡ ಮನ್ಮಾರ್ದು ಪ್ರೇಮ. ಇದೇ ಲಾಸ್ಟು, ಗೊತ್ತಾಯ್ತಾ? ನೀನು ಏನು ಅಂದ್ಕೊಂಬಿಟ್ಟಿದ್ಯಾ? ಈ ವಿಷಯನೆಲ್ಲ ಹೇಳ್ತೀನಿ ತಡಿ.
ಅಂತ ಹೇಳಿ ವಾರ್ನ್ ಮಾಡ್ತಾ ಇರ್ತಾಳೆ ಮಹೇಶ್ವರಿ. ಅದೇ ಟೈಮ್ಗೆ ಕಾವ್ಯನು ಕೂಡ ಏನಿದು ಏನೋ ಆಗ್ತಿದೆಯಲ್ಲ ಇಲ್ಲಿ ಅಂತ ಹೇಳ್ತಾರೆ. ಅತ್ತೆ ನಾನು ಹೇಳೋದು ಸ್ವಲ್ಪ ಕೇಳಿ. ಏನು ನೀನು ಹೇಳೋದು ನಾನು ಕೇಳಬೇಕೆ? ನೀನು ಹೇಳೋದು ಕೇಳೋದೆಲ್ಲ ಮುಗ್ದೋಯ್ತು. ನನ್ನ ಮಗನ ಬುಟ್ಟಿಗೆ ಹಾಕಿರೋ ಸಲದಲ್ಲಿ ಈಗ ನನ್ನ ಮಗಳನ್ನೂ ಎದುರಿಸಿ ಬೆರೆಸ್ತಾ ಇದೆಯಾ ಅಂತ